ಅಭಿರಾಮಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ನಾನು ನಿಮ್ಮ ಹುಡುಗನ್ನ ನೋಡಬೇಕು. ಅದಕ್ಕೇನು, ತೋರಿಸ್ತೀನಿ. ನೋಡಿದ್ರೆ ನೀನು ಹೊಟ್ಟೆ ಉರ್ಕೋತ್ಯಾ, ಇಂಥ ಹುಡುಗ ನನಗ್ ಸಿಗ್ಲಿಲ್ವಲ್ಲ ಅಂತ. ನಿನ್ ಗಂಡನ್ಗಿಂತ ಸ್ಮಾರ್ಟ್ ಆಗಿದ್ದಾನೆ, ನಿನ್ ಗಂಡನ್ಗಿಂತ ತುಂಬಾ ಒಳ್ಳೆಯವರು, ನಿನ್ ಗಂಡನ್ಗಿಂತ. ಅಭಿರಾಮಿ, ಇಲ್ಲಿ ವಿಷಯ ನಂದು ಮತ್ತೆ ನನ್ನ ಗಂಡಂದಲ್ಲ, ನಿನ್ ಸೇಫ್ಟಿದು. ಸೊ ನನ್ ಗಂಡನ್ ಬಗ್ಗೆ ನೀನ್ ಮಾತಾಡೋದಕ್ ಬರ್ಬೇಡ. ಅಂತ ಹುಡುಗ ಯಾರಿಗೂ ಸಿಗಲ್ಲ. ನನ್ ಪಾಲಿಗೆ ಅವರೇ ಹೀರೋ. ಯಾರ ಜೊತೆನೂ ಅವ್ರನ್ನ ಹೋಲ್ಸೋದು ನನಗಿಷ್ಟ ಆಗಲ್ಲ. ನಮ್ ಹುಡುಗನ್ನ ನೋಡಿದ್ಮೇಲೆ ನಿನ್ಗೆ ಅರ್ಥ ಆಗುತ್ತೆ ಯಾರ್ ಬೆಟರ್ ಅಂತ. ಇವಾಗ್ಲೇ ಕಾಲ್ ಮಾಡ್ತೀನಿ ಇರು. ಹಾ ಹೇಳಮ್ಮು. ಈಗ ತಾನೇ ಮನೆಗೆ ಬಂದೆ. ಅಷ್ಟು ಬೇಗ ನನ್ನ ಹತ್ರ ಮಾತಾಡಬೇಕು ಅನ್ಸ್ತಾ? ನಮ್ಮ ಅಕ್ಕ ನಿಮ್ಮನ್ನ ನೋಡ್ಬೇಕಂತೆ. ಇವನು ಯಾಕೋ ಹಿಂಗ್ ನಿಂತ್ಕೊಬಿಟ್ಟ? ಏನಾಯ್ತು? ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ನೀವೇ ಒಂದ್ ಜಾಗ ಹೇಳಿ, ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಏನಾಯ್ತಪ್ಪ? ಶಿವಗಾಮಿ ನಾನು ನೋಡ್ಬೇಕು ಅಂತ ಹೇಳ್ತಿದ್ದಾಳಂತೆ. ಏನ್ ಮಾಡೋದೀಗ? ನೀವ್ಯಾಕ್ರೋ ಶಾಕ್ ಆಗ್ತಾ ಇದ್ದೀರಾ? ನೋಡಿದ್ರಾಯ್ತು ಬಿಡಿ. ಎಗ್ಗರ್ಸೋದ್ರೆ ಗೋಡೆಗೆ ಅನ್ಕೋಬೇಕು. ಯಾರಿಗೂ ಬೈತಾ ಇದ್ದಾನೆ? ಇನ್ಯಾರಿಗೆ? ನಿನಗೇನೆ. ಅವಳು ಅಭಿರಾಮಿ ಅಕ್ಕ. ಅವಳೇನಾದ್ರೂ ನನ್ನನ್ನು ನೋಡಿದ್ರೆ ನನ್ನ ಅಭಿರಾಮಿ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ. ಹಲೋ ಹಲೋ ರಾಮ್, ಕೇಳಿಸ್ತಿದ್ಯಾ? ಹಾ ಅಮ್ಮು, ಇಲ್ಲಿ ಆಕ್ಚುಲಿ ನೆಟ್ವರ್ಕ್ ಸರಿಯಾಗಿಲ್ಲ, ಡಿಸ್ಟರ್ಬ್ ಆಗ್ತಿದೆ. ಒಂದೇ ನಿಮಿಷ ಇರು. ಸರಿ ಆಯ್ತು. ಫೋನ್ ಮ್ಯೂಟ್ಗೆ ಹಾಕಿದ್ದೀನಿ. ಅದೇನು ಹೇಳ್ಬೇಕೋ ಹೇಳ್ಬಿಟ್ಟು ಸಾಯಿ. ಶಾಕ್ ಆಗ್ಬಿಟ್ಟವ್ರೆ, ಶಾಕು. ನನ್ನ ಹತ್ರ ಇದಕ್ಕೆಲ್ಲ ಒಂದು ಐಡಿಯಾ ಇದೆ. ಧೈರ್ಯವಾಗಿ ಅವ್ರನ್ನ ದೇವಸ್ಥಾನಕ್ಕೆ ಬರಕ್ಕೆ ಹೇಳು. ಯಾವ ದೇವಸ್ಥಾನಕ್ಕೆ? ರಾಮನ್ ದೇವಸ್ಥಾನಕ್ಕೆ ಬರಕ್ಕೆ ಹೇಳು. ಹಲೋ ಅಮ್ಮು. ಹಾ, ನಾಳೆ ರಾಮನ್ ದೇವಸ್ಥಾನ ಹತ್ರ ಬನ್ನಿ, ಸಿಗ್ತೀನಿ. ಓಕೆ ರಾಮ್. ರಾಮ್ನ ನೋಡಕ್ಕೆ ರಾಮಂದ್ರ ಹತ್ರ ಬರ್ಬೇಕು ಅಷ್ಟೇ ತಾನೇ? ಬರ್ತೀನಿ. ಬಾಯ್. ಲವ್ ಯು. ಲವ್ ಯು. ಈ ವಾಯ್ಸ್ನ ನಾನೆಲ್ಲೋ ಕೇಳಿರೋ ಹಾಗಿದ್ಯಲ್ಲ. ಕೇಳಿಸ್ಕೊಂಡ್ಯಾ? ನಾಳೆ ರಾಮ್ ಮಂದ್ರ ಹತ್ರ ಸಿಗ್ತಾರಂತೆ, ಅಲ್ಲೇ ನಿನ್ಗೆ ಭೇಟಿ ಮಾಡಿಸ್ತೀನಿ. ಯಾವ ಧೈರ್ಯದಲ್ಲಿ ರಾಮ ಮಂದಿರಕ್ಕೆ ಬರಕ್ ಹೇಳ್ದೆ? ಇದು ತಲೆಯಲ್ಲ, ಕೂದಲು ಬೆಳ್ಕೊಂಡ್ರ ತಲೆ ಅನ್ಕಂಡ? ಇದು ಐಡಿಯಾ ತುಂಬಿರೋ ಬಾಕ್ಸ್. ಇದರಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಐಡಿಯಾ ಇರುತ್ತೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾಳೆ ಏನು ಮಾಡಬೇಕು ಅಂದರೆ
ಇಷ್ಟು ಮಾಡಿ ಸಾಕು, ಎಲ್ಲ ಸರಿ ಹೋಗುತ್ತೆ. ಓಕೆ, ಈಗ ಚಿಲ್ಡ್ ಮಾಡೋಣ. ಓಕೆ, ಮಕ್ಕ ಗಂಟಾಕೊಂಡಿದ್ದೀನಿ, ನಗು. ನಡ್ರಿ ನಡ್ರಿ, ಅಯ್ಯೋ ನಡ್ರಿ ಬೇಗ. ಅಮ್ಮೋರೆ, ಕಾಫಿ. ಥ್ಯಾಂಕ್ ಯು ರೂಪಾ. ಚೆನ್ನಾಗಿದೆ. ಅಮ್ಮೋರೆ, ನಾಳೆ ಒಂದ್ ದಿವಸ ಲೀವ್ ಬೇಕಾಗಿತ್ತು. ಸರಿ ತಗೋ. ಯಾಕೆ ಅಂತ ಕೇಳಿಲ್ಲ. ಸರಿ, ಯಾಕೆ ಹೇಳು. ನಮ್ ದೊಡ್ಡಪ್ಪನ ಮೊಮ್ಮಗಳಿಗೆ ಮದ್ವೆ ಇದೆ, ಅದಕ್ಕೆ ಹೋಗ್ಬೇಕು. ನೈಸ್. ಮದ್ವೆಗೆ ಹೋಗ್ತಿದ್ಯಲ್ಲ, ಹುಟ್ಕೊಳಕ್ ಸೀರೆ ಇದ್ಯಾ? ನೀವು ಯುಗಾದಿ ಹಬ್ಬ ಕೊಡ್ಸಿದ್ರಿ ಅಲ್ವಾ, ಅದನ್ನೇ ಇಟ್ಕೊಂಡಿದೀನಿ. ಮದ್ವೆಗೆ ಅದನ್ನೇ ಹಾಕೊಂಡು ಹೋಗ್ತೀನಿ ಅಮ್ಮೋರೆ. ಆ ಸೀರೆ ನಿನಗ್ ಚೆನ್ನಾಗಿ ಸೂಟ್ ಆಗುತ್ತೆ. ಆದ್ರೆ ಮದ್ವೆಗೆ ಯಾರಾದ್ರೂ ಈ ತರ ಬರೀ ಕತ್ತಲ್ ಹೋಗ್ತಾರಾ? ಒಡವೆ ಹಾಕೊಂಡ್ ಹೋಗ್ಬೇಕಲ್ವಾ? ನಾನ್ ತಂದ್ಕೊಡ್ತೀನಿ. ಅಯ್ಯೋ ಬೇಡ ಅಮ್ಮೋರೆ, ಹಾಗೆ ಹೋಗ್ತೀನಿ. ರೂಪಾ, ಹೆಣ್ಮಕ್ಳು ಅವ್ರಿಗಿಷ್ಟ ಆದಂಗೆ ಡ್ರೆಸ್ ಮಾಡ್ಕೊಳಕ್ ಆಗೋದು ಈ ಮದ್ವೆಗಳ ಟೈಮಲ್ಲಿ ಮಾತ್ರ. ಇಲ್ಲಾಂದ್ರೆ ನೋಡು, ಯಾವಾಗ್ಲೂ ಈ ತರ ಸಿಂಪಲ್ ಆಗೇ ಇರ್ತೀವಿ. ಯಾರ್ ಮನೇಲಿ ಒಡವೆ ಹಾಕೊಂಡ್ ಓಡಾಡ್ತಾರೆ? ಅದಕ್ಕೆ ನಾನ್ ತಂದ್ಕೊಡ್ತೀನಿ, ನಾನ್ ಕೊಟ್ಟಿದ್ ಹಾಕೋಬೇಕಷ್ಟೆ. ಏನು ಮಾತಾಡ್ಬಾರ್ದು. ಬಾಯ್ ಕಡೆ. ರೂಪಾ, ಇಲ್ಲೋಡು, ನಿನಗ್ ಹಬ್ಬಕ್ ಕೊಟ್ಟಿರೋ ಸೀರೆಗ್ ಮ್ಯಾಚ್ ಆಗೋದಕ್ಕೆ ಸೂಟ್ ಆಗೋ ತರ ಒಂದ್ 2-3 ತಗೊಂಡ್ ಬಂದಿದ್ದೀನಿ. ಯಾವ್ದ್ ಬೇಕೋ ಹೇಳು, ಇದಿರ್ಲಾ? ಯಾವ್ದಾದ್ರೂ ಕೊಡಿ ಅಮ್ಮೋರೆ. ಸ್ವಲ್ಪ ಫ್ಯಾನ್ಸಿಯಾಗೂ ಇರ್ಲಿ. ಹಾ, ಇದೇ ತಗೋ, ಇದ್ ಚೆನ್ನಾಗ್ ಕಾಣ್ಸತ್ತೆ. ತಗೋ ಓಲೆ. ಬಳೆ ಆಲ್ರೆಡಿ ಇದೆ ಅಲ್ವಾ? ಓಕೆ, ಇದನ್ನೇ ಹಾಕೊಂಡು ಹೋಗು. ಸರಿ ಅಮ್ಮೋರೆ.